ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕ ಎಂಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಇಲಾಖೆವಾರು ವರದಿಗಳನ್ನು ಒಪ್ಪಿಸಿಕೊಳ್ಳುವ ಸಮಯದಲ್ಲಿ ಹರಕುಣಿ ಗ್ರಾಮದ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಸಭೆಗೆ ಹಾಜರಾಗಿ ಸಭೆಯಲ್ಲಿನ ಬಿಇಒ ಅವರಿಗೆ ಶಾಸಕರ ಎದುರು ತರಾಟೆಗೆ ತೆಗೆದುಕೊಂಡರು. ಸುಮಾರು ಗಂಟೆಗಳ ಕಾಲ ಬಿಇಒ ಮೇಡಂ ಹಾಗೂ ಹರಕುಣಿ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಶಾಸಕರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರ ಸಮಸ್ಯೆಗೆ ಕೂಡಲೇ ಪರಿಹರಿಸುವ ಅಭಯಕ್ಕೆ ಮತ್ತೆ ಇಲಾಖೆವಾರು ಪ್ರಗತಿಗಳ ಚರ್ಚೆ ನಡೆದವು. ಬೇಜವಾಬ್ದಾರಿ ಕೆಇಬಿ ಜೆಇ ಮಠದ ಅವರಿಗೆ ಶಾಸಕರ ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಚಳಿ ಬಿಡಿಸಿದ ಹರಕುಣಿ ಗ್ರಾಮಸ್ಥರಿಗೆ ಉತ್ತರಿಸಲಾಗದೆ ಸಭೆಯಲ್ಲಿ ತಡವರಿಸಿದ ಕೆಇಬಿ ಜೆಇ ಮಠದ ಭರದ್ವಾಡ ಗ್ರಾಮದ ಇಬ್ಬರು ರೈತರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ, ಬೆಳೆ ವಿಮೆ, ಆತ್ಮಹತ್ಯೆಗೆ ಶರಣಾದ ರೈತ ಕುಟುಂಬಗಳಿಗೆ ನೆರವು, ಸಹಾಯ, ಬ್ಯಾಂಕ್ಗಳಿಗೆ ಖಡಕ್ ಎಚ್ಚರಿಕೆ ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ರಾಷ್ಟ್ರೀಯ ಕೃಷಿಯ ಸಮಾಜದ ಅಧ್ಯಕ್ಷ ಹೇಮನಗೌಡ ನೇತೃತ್ವದ ತಂಡದಿಂದ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದರು. 3 ಗಂಟೆಗಳ ಕಾಲ ಕೆಡಿಪಿ ಸಭೆಯ ಸಂಪೂರ್ಣ ವರದಿಗಳನ್ನು ಒಪ್ಪಿಸಿಕೊಂಡ ಸಭೆಗೆ ಗೈರಾದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ನೋಟಿಸ್ ನೀಡಲು ಸೂಚಿಸಿ ಭರದ್ವಾಡ ಗ್ರಾಮದ ಇಬ್ಬರು ರೈತರ ಆತ್ಮಹತ್ಯೆಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆ ನಿರ್ಗಮಿಸಿದ ಶಾಸಕರು, ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮ್ಮಾರ್, ತಹಸೀಲ್ದಾರ್ ರಾಜು ಮಾವರ್ಕರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಪಿಡಿಒಗಳು, ಕೆಡಿಪಿ ಸಭೆಯಲ್ಲಿ ಸದಸ್ಯರು, ಇತರರು ಭಾಗಿಯಾಗಿದ್ದರು. ಅದನ್ನ ನೋಡ್ರಿ, ಮಾಡಿಕೊಡ್ರಿ. ಮರ್ಯಾದಿಲ್ಲ ನನ್ಗೆ ರೈತಗ. ಹೌದ್ರಿ, ಜಯಶ್ರೀ ಶಿವಾನಂದ್ ಬಾಲೆ ಹೊಸೂರು ಸರ್. ಇವತ್ತು ಬೆಳಿಗ್ಗೆ ಮಾಡಿ ನಮ್ದು 3 ನಂಬರ್ ಸಾಲಿ ಸಂಸದ ಅಲ್ಲೆಲ್ಲ ಎಸ್ಸಿ ಕಾಲಿನ ಐತೆ ಸರ್. ಅಲ್ಲೊಬ್ಬರು ಸರ್ ಅಂತಂದ್ರೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದೆ ಸರ್. ಸರ್ ಒಂದು ನಿಮಿಷ, ಇವತ್ತೇನಾದ್ರು ನೀವು ಸಂಜೆ ತನಕ ನನ್ನದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಕರೆಂಟ್ ತಗೊಂತೇನೆ ನೋಡಿ. ನಾನು ಇವತ್ತು ಈ ಸಭಾದಾಗ ಹೇಳಾಗ್ತದೆ, ನನಗೆ ಆಮೇಲೆ ಹಂಗಾತು ಹಿಂಗಾತು ಅಂತ ನನಗೆ ಯಾರು ಕೇಳಂಗಿಲ್ಲ. ಡೈರೆಕ್ಟ್ ಕಂಬ ಹತ್ತಿ ರೆಡಿ ಮಾಡಿಸ್ಕೊಂತಾರೆ ಸರ್. ಕಂಬೆಲ್ಲ ನಾ ಯಾರು ಅನ್ಸಿದ್ರೆ ಅವ್ರು ಬಿಲ್ ಸ್ವಲ್ಪ ಯಾರು ಮಾಡಿ ಬರ್ಬೇಕದು ಸರ. ಕುರಿ ಫಾರ್ಮಿಂಗ್ ಹೌದು ಸರ್, ಮತ್ತೆ ಆಕಳು ಫಾರ್ಮಿಂಗ್ ನನ್ನ ಕಂಪ್ನಿದೆಲ್ಲ ಸರ್ಕಾರ ಇಟ್ಕೊಳಕ್ ನಾ ಮಾಡೇನಿ. ಇವತ್ತು ನಾ ಈ ಸಭಾದಾಗ ಹೇಳುವಂತೇನಿ, ನನಗೇನಾರ ಹೆಚ್ಚು ಕಡಿಮೆ ಆದ್ರೆ ನಾ ಡೈರೆಕ್ಟ್ ಮೀಟರ್ ಬಿಟ್ಟು ನಾನು ಕರೆಂಟ್ ತಗೊಂತೇನೆ ಸರ್. ಇದಕ್ಕೆ ಮುಂದೆ ಆಕ್ಷನ್ ತಗೋರ್ಬೇಕು, ನಾನು ನೋಡ್ಕೊಂತೇನೆ. ನಾ ಮಾಡ್ತೀನಿ ಸರ್. ಹಾರ್ಟಿಕಲ್ಚರ್ ಎಲ್ಲರೂ ಹೌದು. ಅದಕ್ಕೆ ಈ ವಸ್ತು ತೆಗಿಸಿ ಅಲ್ಲಿ ಅವರು ವರದಿ ಕೊಡ್ಬೇಕು. ಉಸ್ತುವಾರಿ ಮಂತ್ರಿಗಳು ನಾವು ಕೂಡ ನಿನ್ನೆ ಮೀಟಿಂಗ್ ಕರೆಸೋದಾಗಿ ಮಾಡಿದ್ವಿ. ಮೇಡಮ್ ಅವ್ರು ಏನಂದ್ರೆ, ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಇವತ್ತ ಹೇಳಿದ್ರು, ಮಾಡ್ಕೊಂಡು ಇವತ್ತ ಮಾಡೋಣ. ಇಲ್ಲ ನಾವು ನಾಳೆ ಕೊಡ್ತಿದ್ದಿಲ್ಲ, ಇದನ್ನು ಕೇಳಿದ್ವಿ. ಮತ್ತಿನ್ನು ಅವರು ಉಸ್ತುವಾರಿ ಮಂತ್ರಿಗಳು ಹೇಳಿದ್ರೆ ಏನು ಅನ್ನೋಕ್ಕಾಗೋದು, ಅವ್ರು ಸಂಜೆಗೆ ಹೊಕ್ಕಾರ. ಆಯ್ತು ಬಿಡಿ, ನಾವು ಬರ್ತೇನೆ, ಇದನ್ನ ಅವಸರ ಮಾಡಿ ಲೆಕ್ಕ ಮಾಡಿ ಬರ್ತೇನೆ ಅಂತ ಹೇಳಿ ಬಂದೇವಿ. ಈಗೆಲ್ಲ ಏನು ನಡೆದಷ್ಟು ಕೂಡ ಇವರು ಬರ್ತಾರೆ. ನಿಮ್ದು ಐತೆ ನಾನು ವರದಿ ತೋರಿ ಎಲ್ಲ ವರದಿಗಳನ್ನು ಅವ್ರಿಗೆ ಕೊಟ್ಟು ಬ್ಯಾಂಕಿನವ್ರಿಗೆ ಏನು ಮಾತಾಡಿ ಅದಕ್ಕೆ ಕೆರೆಗಳು ಓಪನ್ ಇರುತ್ತೆ, ತಂತಿ ಅನಾಹುತ ಆಗಬಾರ್ದು ಅಂತೇಳಿ ಮೊನ್ನೆ ಈಗ ಅದಕ್ಕೆ ಹೌದು ಸಾಲದವು ಇವರು ಅಡ್ವರ್ಟೈಸ್ ಮಾಡ್ತಾರ, ಪ್ರಚಾರ ಮಾಡ್ತಾರ. ಅನುಕೂಲ ಆಕತಿ. ಹೌದಲ್ರಿ, ಯಾರು ಮಧ್ಯವರ್ತಿಗಳ ತುಂಬಿದ್ರ ಅವರ ಜವಾಬ್ದಾರಿ ಎಲ್ಲ ಬಂದಂತಾರ. ಈಗ ಅವ್ರು ಮತ್ತೆ ಲಿಸ್ಟ್ ಬಂದ ಸರ್. ಸುಮಾರು 4600 ಮಂದಿ ಅದಕ್ಕೆ ಮುಂದೆ ಸರ್ ಈಗ ಅವ್ರಿಗೆ ತಕರಾರು ಕೊಡೋಕೆ ಕೊಟ್ಟಿಲ್ಲ. ಅವ್ರಿಗೂ ಅವ್ರು ಜೈತಾನೆ ನಾವು ನೋಡೇ ಇಲ್ಲ. ಅದಕ್ಕೆ
ಅದಕ್ಕೆ ಏನ್ ಮಾಡೋದು ಒಂದು ಪರಿಹಾರ ಮಾಡಿ. ಒಂದು ಸಣ್ಣ ಹುಡುಗಿ ವಯಸ್ಸಿಗೆ ಎಷ್ಟು ಬಿಡ್ತಾರೆ ಅಂದ್ರೆ HM ಆಗಿ ಸಣ್ಣ ಹುಡುಗಿ ಚೀಲ ಚರಿತ್ರ ಇಲ್ಲ ಗೊತ್ತಿಲ್ಲ. ಸರ ಇವ್ರ ಅಪರಾಧ ನಾನ್ ತಗೊಳಂಗಿಲ್ಲ ಸರ. ಇವ್ರು ಹೆಂಗ ಒಬ್ರು ಆಫೀಸರ್ ಮೇಲೆ ಅದು ಮಾಡ್ತಾರ, ಒಬ್ಬರು ಮಾತಾಡ್ತು ಅಂತ ನಮ್ಗೆ ಎಲ್ಲ ಟೀಚರ್ಸ್ ಒಂದು ಫೋಟೋ ಹೊಡೆದು ರೈತ ಆತ್ಮಹತ್ಯೆಗೆ ಪರಿಹಾರ ಪೂರೈಸುವ ಕುರಿತು ಮೇಲ್ಕಾಣಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕುಂದಗೋಳ ತಾಲೂಕು ಬರವಾಡ ಗ್ರಾಮ ಪಂಚಾಯತಿ ಬರುವ ಗ್ರಾಮದ ರೈತರಾದ ಬಸವಗೌಡ ಶಿವಗೌಡ ಪಾಟೀಲ್ 56 ವರ್ಷ, ಇನ್ನೊಬ್ಬ ರೈತ ಬಸವರಾಜ್ ಜಾಡ 42 ವರ್ಷ ಸಾಲಬಾಧೆಯನ್ನು ತಾಳಲಾರದೆ ಹಾಗೂ ತುಂಬಿದ ಬೆಳೆ ವಿಮೆ ಬಾಲಕರುಗಳು ಮತ್ತು ಬ್ಯಾಂಕಿನವರ ತಿಳ್ಕೊಂಡು ನಮ್ಮನ್ನು ಆತ್ಮಹತ್ಯೆಗೆ ಶರಣಾಗಿತ್ತು. ಆದೇಶ ಫಸ್ಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಾನೆ ಇರ್ತಾವ ಸರ. ಆಮೇಲೆ ಎಲ್ಲಿ ಗರ್ಲ್ಸ್ ಸಪರೇಟ್ ಮಾಡಿದ್ವು ಅಲ್ಲಿ ಗರ್ಲ್ಸ್ ಸ್ಕೂಲ್ ಅಂತ ಸಪರೇಟ್ ಬಿದ್ದಿರ್ತೈತಿ. ಇದು ಒರಿಜಿನಲ್ ಹೆಸರು ಈ ಶಾಲೆದ ಅದು ಶಾಲೆ ಹತ್ರ ಹೆಂಗ ಉಳ್ಕೊಂಡಿರ್ತೈತ ಸರ್. ಅಂಡರ್ಸ್ಟೂಡ್ ಅದ. ಕೆಲವೊಂದ್ ಕಡೆ ಸಪರೇಟ್ ಮಾಡಿದಾಗ ಬಾಯ್ಸ್ ಸ್ಕೂಲ್ ಗರ್ಲ್ಸ್ ಸ್ಕೂಲ್ ಅಂತ ಅದಾವ ಸರ್. ಈಗ ನಮ್ಮಲ್ಲಿ ಮ್ಯಾಕ್ಸಿಮಮ್ HPS ಅಂತ ಇದ್ದಲ್ಲೇ ಗಂಡು ಹುಡುಗರೇ ಇರ್ತಾರ ಸರ್. ಈಗ ಇಷ್ಟು ವರ್ಷ ಇಲ್ಲದ ಈ ವರ್ಷ ಅದು ವಿತೌಟ್ ಅವರ್ ಇಂಟಿಮೇಷನ್ ಅವರು ಅಡ್ಮಿಷನ್ ಮಾಡ್ಕೊಂಡಾರ ಸರ್. ಈ ಮಕ್ಕಳ ಸೆಕ್ಯೂರಿಟಿ ನನಗ ಸಮಸ್ಯೆ ಅನಿಸ್ತು ಸರ್. ಈಗ ನಂಗೆ ಇದ್ರೊಳಗ ಪರ್ಮಿಷನ್ ಬೇಕಾಗುತ್ತೆ ಸರ್ ಗೌರ್ಮೆಂಟ್ ಇಂದ. ಇದು ಇಲ್ಲಿ ಗಂಡು ಮಕ್ಕಳ ಶಾಲೆ ಒಳಗೆ ಹೆಣ್ಣು ಮಕ್ಕಳನ್ನ ತಗೊಂಡಿದ್ದು, ಗಂಡು ಮಕ್ಕಳು ಅಲ್ಲ ಅಂತ ವಾದ ಮಾಡ್ತಾರ. HPS ಸರ್ ಅದು ಇಷ್ಟು ವರ್ಷ ಇಲ್ಲದ ಈ ವರ್ಷ ಪ್ರಾರಂಭ ಆಗೈತೆ ಸರ್. ಅದು ಹೆಣ್ಣು ಮಕ್ಕಳನ್ನ ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದು. ಅವ್ರ ವ್ಯಾಪ್ತಿ ಏನೇನು ಬರ್ತೈತಿ, ಏನು ಸೈಕಲ್ ಮೋಟರ್ ಇದ್ದು ಸೈಕಲ್ ಲೈಟ್ ಇದ್ದು ಅವನವನ್ನ ಅಲ್ಲಿ ಓಸಿ ಆಡೋದು, ಇಸ್ಪೆಟ್ ಆಡೋದು, ಎಕ್ಸೈಸ್ ದಾರಿಗೆ ಅನುಕೂಲ ಮಾಡೋದು, ಎಕ್ಸೈಸ್ ಕೇಳಿದ್ರೆ ಎಕ್ಸೈಸ್ ದಾರ್ ಇರ್ತಾರ ಅನ್ನೋದು. ಅವ್ರ ಮ್ಯಾಗ ಆಕ್ಷನ್ ಬರ್ರಿ ನೀವು ಸರ್. SP ಗೆ ಗೌರ್ಮೆಂಟ್ ಕೊಡೇ ಬರ್ರಿ. ADP ಹೇಳಿದಾಗೂ ಬಂದಿರಿ ನೀವು ಗೈರ್ ಅದನ್ನ ಮತ್ತೆ ನಿಮ್ಮ ಈ ರೀತಿ ಆದಂತ ವರ್ತನೆ ಮಾಡ್ಯಾನ. ಇನ್ನು SP ಡಿವೈಸ್ಗಳು ಹೆಚ್ಚಿದೆ ಅವಾಗ ಹಿಡ್ದಾರ ಮತ್ತು ಅವ್ನ ಜಾಸ್ತಿ ಒಳಗೆ ಬರ್ಬೋದ್ರೆ ಯಾಕೆ ಹಿಡ್ದ? ಕರೆಕ್ಟ್ ರೀ? ಮುಂದೆ ಯಾಕೆ ಹಿಡ್ದ? ಏನು ಹೇಳಿದ್ರೆ ಇಲ್ಲ ಸರ್ ನಾನು ವ್ಯಾಪ್ತಿ ಮರಿ ಏನು ಗೊತ್ತಾಗಬೇಕಲ್ಲ ನನಗೆ. ಬಿಡ ಮತ್ತೆ ನಾ ಸರಳ ಅಲ್ಲ. ನೀವು ದಿನ ಮಾಡೋ ದಂಧೆ ಎಲ್ಲ ಗೊತ್ತದಾವ್. ನಾವೇ ನಿಮ್ಗೊಂದು ಕಪ್ ಚಾನು ಕುಡಿದಿಲ್ಲ. ಏನೋ ನಿಮಗೊಂದು ಕಪ್ ಚಾ ಕುಡಿಸಿ ಕಳಿಸ್ತೇವೆ. ಅವನು ಕಡೆ ಹೋದಲ್ಲ ನಾವು. ಮತ್ತು ನಾನು ನಾಷ್ಟು ಸರಳ ತಿಳ್ಕೊಂಡ್ರೆ ದುಡ್ದೇ ಇಲ್ಲ. ಈಗ ಹೋಗಿ ಇಷ್ಟೇ ಕಂಪ್ಲೇಂಟ್ ಮಾಡ್ತಾನೆ. ಬಂದಿಲ್ಲ ನೋಡ್ರಿ ಅವ್ರ ಕಡೆಯಿಂದ ನೋಟಿಸ್ ಬರ್ತೈತೆ. ಅಡ್ಡಾಡಿ SP ಗೂ ಹೇಳ್ತೇನೆ ಒಂದು ಲೆಟರ್ ರೆಡಿ ಮಾಡಿ ಬಿಡ ಕಾಳಜಿ ನೋಡಿ. KSRTC ಈ ಶಾಲೆ ಒಳಗೆ ಇಷ್ಟ ಇರುತ್ತೆ ಅಂತ ಹೇಳಿ ನನ್ನ ಮಾತು ಕೇಳೋದು. ಈಗ ನಿಮ್ಮ ಗೈಡ್ಲೈನ್ಸ್ ಏನದ ಸರ್ಕಾರದ ಸುತ್ತೋಲೆ ಅದನ್ನೆಲ್ಲ ತೊಂಬ ಏನ್ ಲೀಗಲ್ ಐತಿ ಅವ್ರನ್ನ ನಾ ಅದಕ್ಕೂ ಒಂದೂ ಹೇಳಿನಿ ಸರ್. ಅಲ್ಲಿ 3 ಎಕರೆ ಹತ್ತಿಗೆ ತುಂಬಿದ್ರು ಅದು ಬೆಳೆ ವಿಮೆ ಕೂಡ ಲಾಭ ಆಗಿದೆ ಸರ್. ಲಾಭ ಆಗಿದೆ. 3.4% ಕ್ಲೇಮ್ ಆಗಿದೆ. ಹೆಸರು ಅವ್ರು ತುಂಬಿದಿಲ್ಲ ಸರ್. ಅವ್ರ 1 ಎಕರೆ ತುಂಬಿಲ್ಲ. ಅವ್ರ ಸ್ಟೇಟ್ಮೆಂಟ್ ಏನ್ ಬರ್ತಾವ ಅಂದ್ರ ನಮ್ಮ
ನಾನು ಕಮರ್ಷಿಯಲ್ ನಾ ಮೀಟರ್ ತಗೊಂತೀನಿ ಸರ್. ನಾನು 15 ದಿವಸ ಸರ್ ನಮ್ದು ಒಂದು ವೈರ್ ಲೂಸ್ ಆಗೈತ್ರಿಪ್ಪ, ಟೈಟ್ ಮಾಡಿ ಕೊಡಿ ದಯವಿಟ್ಟು ನಿಮ್ಗೆ ಕೈ ಮುಗಿತೇನೆ ಅಂತ. ಯಾವ ಎಸ್ಕಾಮ್ನವರು ನಮ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ನನಗೆ ಉತ್ತರ ಕೊಡೋರು. ನಾ ಏನು ಮಾಡಲಿ ಸರ್? ಕತ್ತಲೊಳಗೆ ನಾನು ಹಾವು ಏನು ಚೋಳು ಕಳ್ಸ್ಕೊಂಡು ಸಾಯ್ಲಿ ಸರ್. ನಾನು ಇವತ್ತು ಬೆಳಿಗ್ಗೆ ಫೋನ್ ಹಚ್ಚಿದ್ರ ನಮ್ದಲ್ಲೇ ಡ್ಯೂಟಿ ಇಲ್ಲ. ಅದು ಸರ್ ಈಗ ಅವು ಬರ್ತಾವ ಸರ್. ಹೌದು, ಹಚ್ಚಿದ್ರು ಸರ್. ಈಗ ಅವು ಮತ್ತೆ ಲಿಸ್ಟ್ ಬಂದಾವ ಸರ್. ಸುಮಾರು 4600 ಮಂದಿ ಬಂದಾವ ಸರ್. ಅದಕ್ಕೆ ಮುಂದೆ ಸರ್ ಈಗ ಒಂದು ಕಮಿಟಿ ಅವ್ರಿಗೆ ಒಳಗ ತಕರಾರು ಕೊಡೋಕೆ ಗೊತ್ತಿಲ್ಲ. ಅವ್ರಿಗೂ ಅವ್ರು ಹೇಳ್ತಾರೆ ನಾವು ನೋಡೇ ಇಲ್ಲ ಅದಕ್ಕೆ ಏನ್ ಮಾಡೋದು ಒಂದು ಪರಿಹಾರ ಮಾಡೋದು. ಪ್ರಾಬ್ಲಮ್ ಅದು ಹಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಅಂತ ನೋಟಿಸ್ ಕೊಡ್ಬೇಕು, ಹೆಣ್ಣು ಮಕ್ಕಳ ಶಾಲೆ ಅಂತ ನೋಟಿಸ್ ಕೊಡ್ಬೇಕು. ಮತ್ತೆ ಈ ಹುಷಾರ್ ಹೇಳಿದ್ರ ಸತ್ಯ ಐತೆ ಅಲ್ಲ ಹೋಗ್ತೀರ? ಈಗ ಹಿರಿಯ ಪ್ರಾಥಮಿಕ ಶಾಲೆ ನೀವು ಕಥೆ ಮಾಡಿದ್ರೆ ಸರಿಯಾಗಿದ್ದು ಆಗೋದಿಲ್ಲ. ಒಂದು ನಿಮಿಷ ಇದನ್ನ ಬಗೆಹರಿಸ್ಕೊಡ್ತಾರೆ ಸಾಹೇಬ್ ಹೇಳಿದ್ದಾರೆ. ಈಗ ಮತ್ತೆ ಸಚಿವರು ಮೀಟಿಂಗ್ ಕೊಡ್ತಾ ಇದ್ದಾರೆ ಇಲ್ಲಿ ಯಾವ ಬರಗಾಲ ಇದ್ರ ಬಗ್ಗೆ ಏನೋ ಆತ್ಮಹತ್ಯೆ ಕೇಸ್ ಬಗ್ಗೆ ಅದ್ರೊಳಗೆ ದಾಖಲಾತಿ ಇರ್ತಾವ್ರಿ. ಡಿಸಿ ತಪ್ಪಿದ್ದು ಅವೆಲ್ಲ ಅದಾವ. ಇದ್ರ ಬಗ್ಗೆ ಸ್ಪೆಷಲ್ ಕೇಸ್ ಅಂತ ಸಾಹೇಬ್ ಹೇಳಿದಾರಲ್ಲ. ಆಯ್ತು. ಇನ್ನೊಂದು ವಿಷಯ, ಈಗ ಹಿಂದೆ ನಾವು ಕಾಲೇಜಿನ